ಕರ್ನಾಟಕ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಚುನಾವಣೆಗೆ ಮಾತ್ರ ಇದೆ. ಚುನಾವಣೆ ನಂತರ ಇವರು ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ಮುಂದುವರ್ಸಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ವಿಶ್ವಾಸವನ್ನು ಅವರು ಮೆರೆದಿದ್ದಾರೆ. ಇವತ್ತು ಅವರು ವಿಶ್ವ ನಾಯಕರು. ಕೇವಲ ಭಾರತಕ್ಕಷ್ಟೇ ನಾಯಕರಲ್ಲ, ವಿಶ್ವ ನಾಯಕರು ಅವರು. ಎಲ್ಲ ಜನಾಂಗಕ್ಕೂ ಇವತ್ತವರು ಒಂದು ಗಟ್ಟಿಯಾಗಿ ಒಂದು ಶಕ್ತಿಯಾಗಿ ಇವತ್ತು ಅವರು ಭಾರತದಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬ ಮತದಾರರು ಮತವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಭಾಳ ಮಹತ್ವದ ಹಕ್ಕಿದೆ. ಯಾರು ಕೂಡ ತಮ್ಮ ಹಕ್ಕನ್ನು ಕಳ್ಕೋಬಾರ್ದು ಅಂತೇಳಿ ನಾನು ಈ ಮೂಲಕ ಮೊದಲನೇ ಮನವಿ ಮಾಡ್ತೇನೆ. ಎರಡನೇದು, ಏನಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋದಾದರೆ, ಮೋದಿಯವರು ಕೊಟ್ಟಂಥ ಅನೇಕ ಜನಪರ ಕಾರ್ಯಕ್ರಮಗಳು, ಜನಪರ ಯೋಜನೆಗಳು, ಇವತ್ತು ಅವನ್ನೆಲ್ಲ ನಾವು ನೋಡ್ತಾ ಬಂದರೆ ಅವರು ಎಷ್ಟು ವಿಚಾರವಾಗಿ ಒಂದು ಕ್ಷೇತ್ರ ಅಲ್ಲ, ಅನೇಕ ಕ್ಷೇತ್ರಗಳಿರ್ಬೋದು, ರೈತರಿಗಿರ್ಬೋದು, ಮತ್ತು ಸ್ವಚ್ಛ ಭಾರತ್ ವಿಚಾರವಾಗಿರ್ಬೋದು, ಅನೇಕ ಯೋಜನೆಗಳು ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಒಂದಲ್ಲ. ಅವನ್ನು ಹೇಳಿದರೆ, ಈಗ ಮೊದಲನೇದಾಗಿ ಹೇಳ್ಕೊಂತ ಬಂದರೆ ನಾವು ಅವರು ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟರು ರೈತರಿಗೆ, ಫಸಲ್ ಬಿಮಾ ಯೋಜನೆ ಮಾಡಿದರು, ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ ಅವರ ಖಾತೆಗೆ ನೇರವಾಗಿ ಜಮಾ ಯೋಜನೆಗೆ ಕಿಸಾನ್ ಬಿಮಾ ಯೋಜನೆ ಮಾಡಿದರು. ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವಾರ್ಷಿಕವಾಗಿ 6,000 ರೂಪಾಯಿ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಇವತ್ತು ಎಷ್ಟು ಜನಕ್ಕೆ ಎಷ್ಟು ಬಡ ಕುಟುಂಬಗಳಿಗೆ ಅದೆಲ್ಲ ಅದು ಮುಟ್ಟಿದೆ ಅಂತಕ್ಕಂಥದ್ದನ್ನು ಅಂಕಿಅಂಶವನ್ನು ಇವತ್ತು ನೀವು ನೆಟ್ಟಲ್ಲಿ ತೆಗೆದು ನೋಡ್ಬೋದು. ಅದೇ ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಮುಂದುವರೆದು ಮಾಡಿರ್ತಕ್ಕಂಥ ಸ್ವಚ್ಛ ಭಾರತ್ ವಿಚಾರ ಇರ್ಬೋದು, ಎಷ್ಟು ಇವತ್ತು ಬಯಲು ಶೌಚಾಲಯ ಮುಕ್ತ ಮಾಡಿ ನಮ್ಮ ಮಹಿಳೆಯರಿಗೆ ಎಷ್ಟು ಒಂದು ರಕ್ಷಣೆ ಕೊಡುವ ವಿಚಾರದಲ್ಲಿ ಅವರಿಗೆ ಆ ಶೌಚಾಲಯವನ್ನು ಕಟ್ಟಿಸ್ಕೊಟ್ಟು, ಮತ್ತು ವಸತಿ ಯೋಜನೆಗಳು, ಅನೇಕ ವಸತಿಗಳ ಯೋಜನೆಗೆ ಅವರು ಮೋದಿಯವರು ತಮ್ಮ ಮುನ್ನುಡಿಯನ್ನು ಹಾಕಿದ್ದಾರೆ. ಮತ್ತು ಕೋವಿಡ್ ಅಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸರಿಸುಮಾರು 193 ಕೋಟಿಯಷ್ಟು ಡೋಸನ್ನು ಅವರು ಕೋವಿಡ್ಡಲ್ಲಿ ಸಂದರ್ಭದಲ್ಲಿ ಲಸಿಕೆಯನ್ನು ಕೊಡುವುದ್ರ ಮುಖಾಂತರ, ಕೇವಲ ಕೊಡುವುದ್ರ ಮುಖಾಂತರ ಅಷ್ಟೇ ಅಲ್ಲ, ಅವರು ಮತ್ತು 48 ನೆರೆ ರಾಷ್ಟ್ರಗಳಿಗೆ ಇವತ್ತು ಉಚಿತವಾಗಿ ನಮ್ಮ ವ್ಯಾಕ್ಸಿನನ್ನು ಕಳಿಸಿಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ವಿಶ್ವಾಸವನ್ನು ಅವರು ಮೆರೆದಿದ್ದಾರೆ. ಇವತ್ತು ಅವರು ವಿಶ್ವ ನಾಯಕರು. ಕೇವಲ ಭಾರತಕ್ಕಷ್ಟೇ ನಾಯಕರಲ್ಲ, ವಿಶ್ವ ನಾಯಕರು ಅವರು. ಮತ್ತು ಅವರು ಇನ್ನು ಸ್ವಚ್ಛ ಭಾರತ್ ಆಯಿತು, ಮತ್ತು ಇದೆಲ್ಲ ನೋಡಿದರೆ ಮುಂದೆ ಅವರು ಉಜ್ವಲ ಯೋಜನೆ ಇರ್ಬೋದು, ಜನ್ಧನ್ ಇರ್ಬೋದು, ಜನರಿಕ್ ಔಷಧಿ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, 370 ಆರ್ಟಿಕಲ್ ಇರ್ಬೋದು, ಆಮೇಲೆ ಕಾಶಿ ಕಾರಿಡಾರ್ ಯೋಜನೆ ಇರ್ಬೋದು, ಮೊನ್ನೆ ಅವರು ಮಾಡಿದಂಥ ರಾಮ ಮಂದಿರ ಉದ್ಘಾಟನೆ, ನೀವೆಲ್ಲರೂ ಇಡೀ ಭಾರತ ಇವತ್ತು ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಕಣ್ತುಂಬ ಅದನ್ನು ನೋಡಿದ್ದೇವೆ. ಕೇವಲ ₹1 ಸರ್ಕಾರದ ಯೋಜನೆ ಇಲ್ಲದೆ ಅವರು ಸರ್ಕಾರದಿಂದ ₹1 ದೇಣಿಗೆ ಪಡೆದೆ ಹೊರಗಿನ ಎಲ್ಲ ಸಾರ್ವಜನಿಕರ ನೆರವಿನಿಂದ ಇವತ್ತು ಎಂಥ ಒಂದು ಮಟ್ಟಕ್ಕೆ ಇವತ್ತು ಅಂಥ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ. ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಮೊನ್ನೆ ಜನವರಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ಅದನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಅನೇಕ ಯೋಜನೆಗಳು, ಸಂಪರ್ಕ ಯೋಜನೆಗಳಲ್ಲಿ ಇವತ್ತು ರಸ್ತೆ ಇರ್ಬೋದು, ನೀರಿರ್ಬೋದು, ಅಥವಾ ವಾಯು ಮುಖಾಂತರ ಸಂಪರ್ಕ ಯೋಜನೆಯಲ್ಲಿ ನೀವು UPA ಸರ್ಕಾರ ಇದ್ದಾಗ ನೀವು ನೋಡಿರ್ಬೋದು, ಪ್ರತಿ 1 ಕಿಲೋಮೀಟ್ರಿಗೆ ಒಂದು ದಿವಸಕ್ಕೆ 4 ಕಿಲೋಮೀಟ್ರಷ್ಟು ವೇಗವಾಗಿ ರಸ್ತೆ ಆಗ್ತಿದ್ವು. ಈಗ ಅದು ಪ್ರತಿಶತ 38ರಿಂದ 40 ಕಿಲೋಮೀಟ್ರು ಪ್ರತಿದಿನ ಇವತ್ತು ನಿಮಗೆ ಅದು ವೇಗವನ್ನು ಅವರು ತೋರಿಸಿದ್ದಾರೆ. ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಟ್ರಿಪಲ್ ತಲಾಖನ್ನು ನಿಷೇಧ ಮಾಡೋದ್ರ ಮುಖಾಂತರ ಅವರಿಗೂ ಕೂಡ ಒಂದು ರಕ್ಷಣೆಯನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಮಹಿಳೆಯರಿಗೆ, ನಮ್ಮ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಅವ್ರಿಗೂ ಕೂಡ ಜೀವನಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟು ಅದನ್ನೊಂದು, ಆಮೇಲೆ ಬೇಟಿ ಪಡಾವ್ ಬೇಟಿ ಬಚಾವ್ ಇಂಥ ಅನೇಕ ಕಾರ್ಯಕ್ರಮಗಳು ಒಂದಲ್ಲ. ಆಮೇಲೆ
ಅವರು ತಮ್ಮ ಮೊದಲನೇ ಪ್ರಧಾನಿಯಾದಾಗ ಅವರು ಕೆಂಪುಕೋಟೆಯಲ್ಲಿ ಮೊದಲನೇ ಭಾಷಣ ಮಾಡಿದರು. ಏನಂದರೆ, ನಾನು 80,000 ಹಳ್ಳಿಗಳಿಗೆ ಇವತ್ತು ಭಾರತ ದೇಶದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಆ 80,000 ಹಳ್ಳಿಗಳಿಗೆ ನಾನು ವಿದ್ಯುತ್ ಸಂಪರ್ಕ ಕೊಡಲೇಬೇಕು ಅಂಥೇಳಿ ಅಧಿಕಾರಿಗಳನ್ನ ಕರೆದು 1000 ಡೇಸ್ ಟೈಮ್ ಕೊಟ್ಟರು. ಅವರಿಗೆ 1000 ದಿನಗಳಲ್ಲಿ ನೀವು ಇದನ್ನು ಸಂಪೂರ್ಣ ಮಾಡಬೇಕಂತೇಳಿ ಅಷ್ಟು 1000 ದಿನದಲ್ಲೇ ಅದನ್ನ ಸಂಪೂರ್ಣ ಮಾಡಿ 80,000 ಹಳ್ಳಿಗಳಿಗೆ ಇವತ್ತು ಅವರು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಸಂಪರ್ಕದ ವಿಚಾರ ಹೇಳ್ತಾ ಇದ್ದೆ. ಇವತ್ತು ರಸ್ತೆ ಮುಖಾಂತರ, ರೈಲ್ ಮುಖಾಂತರ ಉಡಾನ್ ಯೋಜನೆ ಮಾಡಿದರು. ಅನೇಕ ಕಡೆ ಇವತ್ತು ಅವರು ವಿಮಾನ ನಿಲ್ದಾಣಗಳನ್ನ ತೆರೆದು ಇವತ್ತು ಎಲ್ಲಿ ಬೇಕಾದರೂ ಸಂಪರ್ಕವನ್ನು ವೇಗವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮೋದಿಯವರು ಮಾಡಿದರು. ಇಷ್ಟೆಲ್ಲ ಮಾಡಿದರೂ ಕೂಡ ಮೋದಿಯವರು ಎಲ್ಲೂ ಕೂಡ ತಾವು ಮಾಡಿದ ಯೋಜನೆಗಳಿಗೆ ತಮ್ಮ ಹೆಸರನ್ನು ಅವರು ಎಲ್ಲೂ ನಾಮಕರಣ ಮಾಡ್ಕೊಂಡಿಲ್ಲ. ನಾವೆಲ್ಲರೂ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅವರು ಪ್ರಧಾನಮಂತ್ರಿ ಅಂತ ಹೆಸರಿಟ್ಟರು ಯೋಜನೆಗಳಿಗೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಇಟ್ಟರು, ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತ ಇಟ್ಟರು. ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಅಂತ ಹೆಸರೇ ಇಟ್ಟರೆ ವಿನಃ ನರೇಂದ್ರ ಮೋದಿ ಅಂತ ಎಲ್ಲೂ ಕೂಡ ಅವರು ಒಂದತ್ರನೂ ಕೂಡ ನಾಮಕರಣ ಮಾಡ್ಕೊಳ್ಳಿಲ್ಲ. ಅದೇ ರೀತಿಯಾಗಿ ಒಂದು ದಿನವೂ ಕೂಡ ಅವರು ರಜೆ ತೆಗೆದುಕೊಳ್ಳಿಲ್ಲ. ಒಂದೇ ಒಂದು ಭ್ರಷ್ಟಾಚಾರ ಕೂಡ ಅವ್ರ ಮೇಲೆ ಇವತ್ತು ಆರೋಪ ಎಲ್ಲೂ ಕೇಳಿ ಬರ್ತಾಯಿಲ್ಲ. ಒಬ್ಬ ಸಹೋದ್ಯೋಗಿ, ಅವರ ಯಾರೇ ಒಬ್ಬರು ಮಂತ್ರಿಮಂಡಲದ ಒಬ್ಬ ಸಹೋದ್ಯೋಗಿನೂ ಕೂಡ ಅವ್ರ ವಿಚಾರವಾಗಿ ಎಲ್ಲೂ ಕೂಡ ಭಿನ್ನಾಭಿಪ್ರಾಯನ ಇವತ್ತು 10 ವರ್ಷ ಆಡಳಿತದಲ್ಲಿ ಒಬ್ಬ ಮಂತ್ರಿನೂ ಕೂಡ ಅವ್ರ ವಿರುದ್ಧ ಒಂದು ಮಾತಾಡಿಲ್ಲ. ಆಮೇಲೆ ಒಂದು ದಿವಸನೂ ಪಾರ್ಲಿಮೆಂಟಿಗೆ ಅವರು ತಮ್ಮ ಸಮಯಕ್ಕೆ ವೇಳೆಗೆ ತಪ್ಪದೆ ಬಂದು ಇವತ್ತು ಇಷ್ಟೆಲ್ಲ ಅವರು ನಮ್ಮ ಯೋಜನೆಗಳಿಗೆ, ನಮ್ಮ ಜನಪರ ಯೋಜನೆಗಳಿಗೆ, ಬಡವರಿಗೆ, ದಲಿತರಿಗೆ, SC ST OBC ಎಲ್ಲ ಜನಾಂಗಕ್ಕೂ ಇವತ್ತವರು ಒಂದು ಗಟ್ಟಿಯಾಗಿ ಒಂದು ಶಕ್ತಿಯಾಗಿ ಇವತ್ತು ಅವರು ಭಾರತದಲ್ಲಿ ನಿಂತಿದ್ದಾರೆ. ನಾವೆಲ್ಲ ಕೇಳಿದಾಗೆ ಇವತ್ತು ಆರ್ಥಿಕವಾಗಿ 11ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು 4ನೇ ಸ್ಥಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಮೊನ್ನೆ GST ಕಲೆಕ್ಷನ್ ಕೂಡ ನೀವು ನೋಡಿದ್ರಿ. 2,10,000 ಕೋಟಿ ಇವತ್ತು GST ದಾಖಲೆ ಆಗಿದೆ. ಅಂದರೆ ವ್ಯವಹಾರ ಎಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ಈ ತೆರಿಗೆ ಹಣ ಬಂದಿರೋದ್ರಲ್ಲೇ ಗೊತ್ತಾಗುತ್ತೆ. ಅದೇ ರೀತಿಯಾಗಿ PF ಹಣನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರಾವಿಡೆಂಟ್ ಫಂಡ್ ಎಷ್ಟು ಕಟ್ಟಿದ್ದಾರೆ ಅಂತೇಳಿ. ಯಾಕೆಂದರೆ ನಿರುದ್ಯೋಗ ಅಂತ ಇವರೆಲ್ಲ ಹೇಳ್ತಾರಲ್ಲ ವಿರೋಧ ಪಕ್ಷದವರು, ಅದನ್ನು ನೋಡ್ಕೋಬೇಕಾದ್ರೆ ಎಷ್ಟು ಪ್ರಾವಿಡೆಂಟ್ ಫಂಡ್ ಕಟ್ಟಿದ್ದಾರೆ ಅಂದಾಗ ಅವಾಗ ಗೊತ್ತಾಗುತ್ತೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತೇಳಿ. ಈ ನಿಟ್ಟಿನಲ್ಲಿ ನಾವು ಇವತ್ತು ಅವರು ಅನೇಕ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನದಂಥ ರಾಷ್ಟ್ರ, ಎರಡೂ ರಾಷ್ಟ್ರಕ್ಕೂ ಒಂದೇ ಸರಿ ಸ್ವತಂತ್ರ ಸಿಕ್ಕರೂ ಕೂಡ, ಎರಡೂ ದೇಶಕ್ಕೂ ಒಂದೇ ಸರಿ ಸ್ವತಂತ್ರ ಸಿಕ್ಕರೂ ಕೂಡ ಪಾಕಿಸ್ತಾನ ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. 100 ರೂಪಾಯಿ ಕಟ್ಟಿದ್ರೆ ಕೇವಲ 3 ರೂಪಾಯಿ 70 ಪೈಸೆ ಕೊಟ್ಟಿದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಚಂಪು ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ದಾರೆ. ಸರ್, ನೀವು 10 ವರ್ಷದ ಅವಧಿಯಲ್ಲಿ ತೆಗೆದು ನೋಡಿರಿ. 10 ವರ್ಷದ ಅವಧಿಯಲ್ಲಿ ನೀವು ಹಿಂದೆ UPA ಸರ್ಕಾರ ಇದ್ದಾಗ ಎಷ್ಟು 1,000 ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನೋಡಿರಿ. ಈ 10 ವರ್ಷದಲ್ಲಿ ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ತೆಗೆದು ನೋಡಿದಾಗ, ತುಲನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮೋದಿಯವರು ಜಾಸ್ತಿ ಕೊಟ್ಟಿದ್ದಾರೆ, ಹಿಂದೆ UPA ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಿಮಗೆ ಅದರಲ್ಲಿ ಅರಿವಾಗುತ್ತೆ. ಎಸ್ಪೆಷಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಅವರನ್ನ BJಪಿಯವರೇ ನಿಲ್ಲಿಸಿ ವೋಟ್ ಡಿವೈಡ್ ಮಾಡೋ ಈ ಕುತಂತ್ರ ಮಾಡಿದ್ದಾರೆ. ಸರ್, ಈಗ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಮಾಜಕ್ಕೆ ಸೇರಿದವರು. ಪ್ರಾಯಶಃ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲ ಪ್ರಜ್ಞಾವಂತರಿಗೆ ಅರ್ಥ ಆಗ್ತದೆ. ಮುಖ್ಯಮಂತ್ರಿಗಳನ್ನ ಮೀರೇನು ಅವರು ನಿಲ್ಲುವಂಥ ಶಕ್ತಿ ವಿನಯ್ಗೆ ಇಲ್ಲ. ಇದು ಒಂದು ಒಳ ಷಡ್ಯಂತ್ರ, ಅದು ಅವರ ಪಕ್ಷದಲ್ಲೇ ನಡೆದಿರತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಇದ್ರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಅವರಲ್ಲೇ ಒಂದು ಕುತಂತ್ರಗಾರಿಕೆಯಿಂದನೇ ವಿನಯ್ ಕಣಕ್ಕಿಳಿದಿದ್ದಾರೆ. ಅಂದರೆ ಅದನ್ನು ನೀವು ಪತ್ರಿಕಾ ಮಾಧ್ಯಮದವರು ನೀವು ತಿಳುವಳಿಕೆ ಇದೆ ನಿಮಗೆ, ನೀವು ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಕರ್ನಾಟಕ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಿನ ದಿವಸಗಳಲ್ಲಿ ಇದು ಚುನಾವಣೆಗೆ ಮಾತ್ರ ಇದು. ಚುನಾವಣೆ ನಂತರ ಇವರು ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ಮುಂದುವರ್ಸಲ್ಲ. ನೀವು ಕಮಲದ ಮೇಲೆ ಮತ ಹಾಕಿ ಕಳಿಸ್ರಿ, ಆ ಕಮಲದ ಮೇಲೆ ನಾನು ಲಕ್ಷ್ಮಿ ಇಟ್ಟು ಕಳಿಸ್ತೀನಿ ಅನ್ನೋ ಮಾತನ್ನು, ಸಂದೇಶವನ್ನು ದಾವಣಗೆರೆ ಜನತೆಗೆ ಕೊಟ್ಟರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಅವರು ಆ ಸಂದೇಶವನ್ನು ರವಾನಿಸಿದ್ರು. ಅದ್ರ ಪ್ರಕಾರನೇ ಅವರು ಸ್ಮಾರ್ಟ್ ಸಿಟಿಯಾಗಿ ಅನೌನ್ಸ್ ಮಾಡಿದರು. ಯಾಕೆಂದರೆ ಕರ್ನಾಟಕದಲ್ಲಿ ದಾವಣಗೆರೆ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ನಮ್ಮ ಎಷ್ಟು ಸ್ಮಾರ್ಟ್ ಸಿಟಿಗಳಿವೆ ಅದರಲ್ಲಿ ದಾವಣಗೆರೆನೂ ಕೂಡ ಒಂದಾಗಿ ಆಯ್ಕೆ ಮಾಡಿ ಅವ್ರು ಕಳಿಸಿದ್ರು. ಮತ್ತು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣ, ಇಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 100 ಕೋಟಿಯಷ್ಟು ದುಡ್ಡನ್ನು ಕೊಟ್ಟರು. ಆವಾಗೇ ಇದು ದಾವಣಗೆರೆ ಸಿಟಿ ಸ್ಮಾರ್ಟ್ ಸಿಟಿಯಾಗಿ ಆಗಿತ್ತು. ಯಾರು ಏನೇ ಹೇಳಿದರೂ ಕೂಡ ಅಂಕಿಅಂಶ ಅಂತೂ ಯಾರೂ ತಿರ್ಚಕ್ಕೆ ಸಾಧ್ಯ ಇಲ್ಲ.